ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಯವಿಟ್ಟು ನನ್ನ ಕ್ಷಮಿಸಿದೀನಿ ಅಂತ ಒಂದ್ಸತಿ ಹೇಳಿ ಅಮ್ಮೋರೆ. ನಂಗೆ ಪುಟ್ಟವ ಹೇಗೋ ಹಾಗೆ ನಿಮ್ಮನ್ನು ತಾಯಿ ತರ ನೋಡಿದೀನಿ ಅಮ್ಮೋರೆ. ದಯವಿಟ್ಟು ಅಮ್ಮೋರೆ ನನ್ ಜೊತೆ ಮಾತಾಡ್ದಲೇ ಇರ್ಬೇಡಿ. ನಾಯಿನ ಆಚೆ ಕಟ್ಟಾಕಿದ್ರು ಬೊಗ್ಳ ನಿಲ್ಸಲ್ಲ. ರಾಧಾ ಮಾದ್ಮ್ಯಾಕೆ ನಿಗಾ ಇರ್ರಿ. ಅಯ್ಯೋ ಅಜ್ಜಿ, ನಾನು ಹೇಳಿದ್ದು ಸ್ನೇಹಂಗಲ್ಲ, ಪಕ್ಕದ ಮನೆ ನಾಯಿಗೆ ಸೌಂಡ್ ಕೇಳಿಸ್ತದೆ. ನೀನು ಯಾವುದನ್ನ ಯಾರಿಗೆ ಹೇಳ್ತೀಯ ಅಂತ ನಂಗೆ ಸಂದಾಗ ಗೊತ್ತಾಯ್ತು. ಈ ಮುದುಕಿದೊಳ್ಳೆ ಗೋಳಾಯ್ತು. ರಾಧಾ ಪ್ಲೀಸ್, ಅವಳೇನೋ ಅವ್ವನ ಮೇಲೆ ಪ್ರೀತಿಯಿಂದ ಹಾಗೆ ಮಾತಾಡ್ತಿದ್ದಾಳೆ. ಪಾಪ ಅವಳು. ನನಗೂ ಪಾಪ ಅನ್ಸುತ್ತೆ ವಸು, ಆದರೆ ಏನು ಮಾಡೋದು? ಮಾವಂಗೆ ಇಷ್ಟ ಇಲ್ಲ ಅಂದರೆ ನಾವು ಸುಮ್ಮನೆ ಇರಬೇಕಲ್ವಾ? ಅವಳಿಗೆ ಪಾಪ ಅಂದರೆ ನಾವು ಪಾಪಿಗಳೈತೀವಿ. ಅದು ಏಟೋದು ಕಿರ್ಚ್ಕೊತಾಳೋ ಕಿರ್ಚ್ಕೊಳ್ಳಿ. ಅವಳನ್ನ ಯಾರಾದರೂ ಮನೆ ಒಳಗೆ ಬಿಟ್ಕೊಂಡ್ರೆ ನಾನು ಸುಮ್ಕಿರಕ್ಕಿಲ್ಲ. ಅಮ್ಮೋರೆ ದಯವಿಟ್ಟು ಮಾತಾಡಿ ಅಮ್ಮೋರೆ. ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ನೀವ್ ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಹಗಲು ರಾತ್ರಿ ಏನೇ ಆದ್ರೂ ನಾನು ಇಲ್ಲೇ ಇರ್ತೀನಿ. ಅಮ್ಮೋರೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಇನ್ಯಾವತ್ತೂ ಹೀಗ್ ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ಆ ಹುಡುಗಿ ಕೂಗ್ ಕೇಳ್ತಾ ಇದ್ರೆ ನನ್ನ ಕರ್ಳು ಚೂರು ಅಂತ ಇದೆ. ಈ ಮುದುಕಿಗೆ ನನ್ನ ನೋಡಿದ್ರೆ ಉರಿಯುತ್ತೆ, ಅದೇ ಅವಳನ್ನ ನೋಡಿದ್ರೆ ಚೂರನ್ನತ್ತೆ. ಅನ್ಲಿ, ಇನ್ನೂ ಅನ್ಲಿ. ಅಮ್ಮೋರೆ ಪ್ಲೀಸ್ ಅಮ್ಮೋರೆ, ಆಚೆ ಬನ್ನಿ ಅಮ್ಮೋರೆ. ಸದ್ಯ ಈ ಕಿವಿ ಗುಯ್ಗುಟ್ಟೋದು ನಿಲ್ತು. ಥ್ಯಾಂಕ್ಸ್ ಅಮ್ಮೋರೆ. ನೀವ್ ಆಚೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕಿಟಕಿಯಿಂದ ನನ್ನ ಮಾತು ಕೇಳಿಸ್ಕೊತಿದ್ದೀರಲ್ಲ, ನನ್ಗಷ್ಟೇ ಸಾಕು. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ನೀವ್ ನನ್ನ ಕ್ಷಮಿಸಿದ್ದೀರ ತಾನೆ? ಇವತ್ ನಂಗೇನೇ ಆದ್ರೂ ಈ ಜಾಗ ಬಿಟ್ಟು ಕದ್ಲಲ್ಲ. ಇವತ್ತು ಈ ಸ್ನೇಹಂಗೆ ಬಂಗಾರಮ್ಮವ್ರ ಕ್ಷಮೆ ಬೇಕೇ ಬೇಕು. ಅದೇನಾದ್ರೂ ಆಗ್ಲಿ, ನಾನ್ ಮಾತ್ರ ಇಲ್ಲೇ ಇರ್ತೀನಿ. ಅವ್ವನ ಹಠದ ಬಗ್ಗೆ ನಿಂಗೆ ಗೊತ್ತಿಲ್ಲ. ನೀನು ಎಷ್ಟೇ ಹೊತ್ತು ನಿಂತ್ಕೊಂಡ್ರು ಅವ್ವ ನಿನ್ನ ಜೊತೆ ಮಾತಾಡಲ್ಲ. ಪರವಾಗಿಲ್ಲ ವಸು ಅಕ್ಕ, ಅದೆಷ್ಟೇ ದಿನ ಆದ್ರೂ ನಾನು ಇಲ್ಲೇ ಕಾಯ್ತೀನಿ. ಅಮ್ಮವರು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನಿಲ್ಲಿಂದ ಹೋಗಲ್ಲ. ಯಾಕಮ್ಮ ಸುಮ್ಕೆ ಆಟ ಮಾಡಬೇಡ, ಶಾನೆ ಒತ್ತಾಗದೆ, ಚಳಿ ಬೇರೆ, ಮನೆಗೋಗೋ. ಬೇಜಾರು ಮಾಡ್ಕೊಂಬೇಡಿ ಅಪ್ಪೋರೆ, ನಾನ್ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಮಾವಯ್ಯ, ಅಜ್ಜಿ, ವಸು ನೀವೆಲ್ಲ ಇಷ್ಟು ಹೇಳ್ತಿದ್ರು ಅವಳು ಬರ್ತಿಲ್ಲ ಅಂದ್ರೆ
ಇಲ್ಲೇ ಇರಲಿ ಬಿಡಿ. ಚಳಿ ಜಾಸ್ತಿ ಆದರೆ ಕಂಬಳಿ ಎಲ್ಲಿದೆ ಅಂತ ಅವಳೇ ಹುಡುಕೊಂಡು ಹೋಗ್ತಾಳೆ. ರಾಧಾ, ನೀವು ಹಸಿ ಸುಮ್ಕಿರೋ. ಈ ಅಜ್ಜಿಗೆ ನಾನು ಏನು ಹೇಳಿದ್ರು ಆಗಲ್ಲ. ರಾಧಾ ಹೇಳಿದ್ರಾಗೆ ಯಾವುದೇ ರೀತಿ ತೆಪ್ಪಿಲ್ಲ. ಕೊಬ್ಬು ಬೀಳೆ ಗಂಟ ನಿಂತಿದ್ದು ಆಮೇಲೆ ಅವಳೇ ಹೋಯ್ತಾಳೆ. ಸುಮ್ಕೆ ಇವಳಿಗೋಸ್ಕರ ಯಾಕೆ ಚಳಿನಾಗಿರ್ತೀರಾ? ಹೋಗಿ ಮನಿ ಕಳಿ. ಪುಟ್ಟಿ, ಈಗ ನಿನ್ನ ಮನೆಗೆ ಹೋಯ್ತೀಯೋ ಇಲ್ವೋ ಏಳು. ಇಲ್ಲ ಅಜ್ಜಿ. ಬಂದ್ಯಾ? ಬಾರವ, ನೀನಾರು ಹೊಸಿ ಹೇಳು. ಸಾನೆ ಚಳಿ ಐತೆ, ನಡ್ಕೊಂಡು ನಿಂತವಳೆ. ಸ್ನೇಹ, ಯಾಕವ ಹಿಂಗ್ ಮಾಡ್ತಿದ್ಯಾ? ಅವ್ವ ಕ್ಷಮಿಸೋವರೆಗೂ ಇಲ್ಲಿಂದ ಹೋಗಲ್ಲ ಅಂತ ನಿಂತಿದ್ದಾಳೆ. ಅವ್ವನ ಹಠ ನಿಂಗೆ ಗೊತ್ತಿದೆ ಅಲ್ವಾ ಸಹನಾ? ನಮ್ ಯಾರ ಹತ್ರನೂ ಮಾತು ಆಡ್ತಿಲ್ಲ, ಬಾಗ್ಲು ತೆಗಿತಿಲ್ಲ. ಸ್ನೇಹ, ಬಾರವಿ ಮನೆಗೆ ಹೋಗುಮ. ಮನ್ಯಾಗ ಎಲ್ರು ಕಾಯ್ತಾವ್ರೆ. ಇಲ್ಲ ಅಕ್ಕ, ನಾನು ಅಮ್ಮೋರಿಗೆ ಹೇಳಿದ್ದೀನಿ, ನನ್ನ ಹತ್ರ ಮಾತಾಡೋವರೆಗೂ ನಾನು ಇಲ್ಲೇ ಇರ್ತೀನಿ. ಅಕ್ಕ, ನಾವು ಹೇಳಿರೋ ಸುಳ್ಳಿಂದ ಬಂಗಾರತ್ತೆ ಮನಸ್ಸಿಗೆ ತುಂಬ ನೋವಾಗಿದೆ. ಆ ಕೋಪ ನೋವು ಎಲ್ಲ ಹೋಗ್ಬೇಕು ಅಂದರೆ ನಾವು ಸ್ವಲ್ಪ ಸಮಯ ಕೊಡಬೇಕು. ಹೌದು ಕಣ್ಕುಸೆ, ಸುಮ್ಮ ಹೇಳ್ತಿರೋದ್ರಲ್ಲಿ ಸರಿಯಾಗೈತೆ. ಸಮಯಕ್ಕೆ ಬಿಡದೆ ಹಿಂದೆ ಬಿದ್ದರೆ ನೋವು ಹೆಚ್ಚಾಯ್ತದೆ. ಸ್ನೇಹ, ಬಂಗಾರತೆಗೆ ನಮ್ ಯಾಕೆ ಕೋಪ ಇರ್ಬೋದು, ಆದ್ರೆ ದ್ವಾಸ ಇಲ್ಲ ಕಣವಿ. ಅವ್ರ ಮನ್ಸು ಹಾಲಿದ್ದಂಗೆ. ಸ್ವಲ್ಪ ದಿನ ನಮ್ ಯಾಕೆ ಕೋಪ ಮಾಡ್ಕೊಂಡಿರ್ತಾರೆ, ಆಮ್ಯಾಕೆ ನಮ್ಮನ್ನ ಸಮಸ್ಬಿಡ್ತಾರೆ. ನಿನ್ನೂ ಸಮಸ್ತಾರೆ ಕಣವಿ. ಆ ನಂಬಿಕೆ ನನಗೈತೆ, ನಿನ್ಗೂ ಆ ನಂಬಿಕೆ ಇದ್ರೆ ಬಾರವಿ ವಾಗುಮ. ಪ್ಲೀಸ್ ಸ್ನೇಹ, ಸಹನನ್ ಮಾತು ಕೇಳು. ಇಲ್ಲೇ ಇದ್ದು ಅವ್ವನ ಕೋಪ ಜಾಸ್ತಿ ಆಗಕ್ಕೆ ಕಾರಣ ಆಗ್ಬೇಡ. ನೋಡವ್ವ, ನೀನು ನನ್ನ ಬಂಗಾರನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ಯಾ. ಅವಳು ನಿನ್ನ ಅಷ್ಟು ಸುಲಭವಾಗಿ ದೂರ ತಳ್ಳಕ್ಕಿಲ್ಲ. ಈಗ ಮನೆಗೆ ಹೋಗವ. ಹೌದು ಕಣವ, ಈಗ ಮೋಡ ಕವಿದು ಮಳೆ ಸುರಿತೈತೆ. ಮನ್ಸಿನ ಭಾರ ಇಳಿದ ಮ್ಯಾಕೆ ಮಳೆ ತಂತಾನೆ ನಿಲ್ತದೆ. ನಿಲ್ಲೋ ಮಳೆಲ್ ನೆಂದು ಒದ್ದೆ ಆಗ್ಬೇಡ, ಮನೆಗೆ ಹೋಗವ. ಯೋನವೇ, ದೊಡ್ಡೋರೆಲ್ಲ ನಿಂತವ ಈಟನ್ ಬೇಡ್ಕೋಬೇಕಾ? ನೀನ್ ನಮ್ಗೆ ಈಟನ್ನ ಮರ್ಯಾದೆ ಕೊಡೋದು? ಈಗ ನನ್ನ ಜೊತೆ ಬತ್ತಿಯೋ ಇಲ್ವೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.